ಹನೂರು ಶಾಸಕ ಮಂಜುನಾಥ್ ಅವರು ಅಲ್ಲಿಯ ಗ್ರಾಮಸ್ಥರು ಕುಟುಂಬಸ್ಥರ ಮನವೊಲಿಕೆ ಮಾಡಿದ್ದಾರೆ. ಹಾಗಾಗಿ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಮೃತರ ಕುಟುಂಬಸ್ಥರು ಮತ್ತೆ ಸಂಬಂಧಿಕರು. ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರ, ಹಾಗೆ ಖುದ್ದು ಶಾಸಕ ಮಂಜುನಾಥ್ ಅವರಿಂದ ತಲಾ 10 ಲಕ್ಷ ಪರಿಹಾರ, ಒಟ್ಟು 15 ಲಕ್ಷ ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಕೊಡಿಸೋದಾಗಿಯೂ ಕೂಡ ಭರವಸೆ ನೀಡಿದ್ದಾರೆ. ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರು. ಇವೆಲ್ಲ ಕಾರಣಗಳಿಂದ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದೇವೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. TV9 ಜೊತೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಪ್ರತಿಭಟನಾಕಾರರ ಮನವೊಲಿಸುವಲ್ಲೂ ಅಂತೂ ಇಂತೂ ಹನೂರು ಶಾಸಕರಾದಂಥ ಮಂಜುನಾಥ್ ಅವರು ಯಶಸ್ವಿಯಾಗಿದ್ದಾರೆ. ಈಗ ನಮ್ಮ ಜೊತೆ ಮೃತರ ಕುಟುಂಬಸ್ಥರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನು ಭರವಸೆಯನ್ನು ಕೊಟ್ಟರು ಅಂತ? ನಮ್ಮ ಹನೂರು ತಾಲೂಕು ಅವರು MLA ಬಂದ್ಬಿಟ್ಟು ನಾನು ಮಾತಾಡಿದ್ದೀನಿ, ಅವ್ರು 5 ಕೊಡ್ತೀನಿ 8 ಕೊಡ್ತೀನಿ ಹಂಗಂತ ಹೇಳಿದ್ರು. ಆದರೆ ನಾನು ಒಪ್ಕೊಂಡಿಲ್ಲ. ನಿಮಗೆ ಬಂದ್ಬಿಟ್ಟು ಒಂದು 15 ಲಕ್ಷ ನಾನು ಮಾಡಿಕೊಡ್ತೀನಿ, ಮತ್ತು ಒಂದು ಕುಟುಂಬ ಅವ್ರಿಗೆ ಗೌರ್ಮೆಂಟ್ ಜಾಬು ಈಸ್ಕೊಡ್ತೀನಿ, ಮತ್ತು ಅವರು ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ವಿದ್ಯಾರ್ಥಿಗೆ ಓದ್ಸೋಕ್ಕೆ ನಾನು ಸಪೋರ್ಟ್ ಮಾಡಿಸ್ಕೊಡ್ತೀನಿ ಹಂಗಂತ ಹೇಳಿದ್ದಾರೆ. ಈಗ ನೀವು ಹಂಗಾದ್ರೆ ಪ್ರತಿಭಟನೆ ಕೈ ಬಿಡ್ತೀರಾ? ಹಂಗಾದ್ರೆ ಬಿಡ್ತೀವಿ ಸರ್, ಪ್ರತಿಭಟನೆ ಮುಂದುವರಿಸೋದು. ಇವಿಷ್ಟು ಕುಟುಂಬಸ್ಥರ ಮಾತುಗಳಾಗಿರುವಂಥದ್ದು. ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೇವೆ. ನಮಗೆ ಹನೂರಿನ ಶಾಸಕರಾದಂಥ ಮಂಜುನಾಥ್ ಅವರು ಸೂಕ್ತವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಚಾಮರಾಜನಗರ. ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ಸಂದರ್ಭ ಈ ಕುಟುಂಬಸ್ಥರು ಬೇಡಿಕೆ ಇಟ್ಟಿರೋದು 2 ಕೋಟಿ ಪರಿಹಾರ ಬೇಕು ಅಂತ. ಬಟ್ ಸದ್ಯ 15 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಿಸೋದಾಗಿ ಶಾಸಕರು ತಿಳಿಸಿದ್ದಾರೆ. ಜೊತೆಗೆ ಸರ್ಕಾರಿ ಉದ್ಯೋಗದ ಬಗ್ಗೆಯೂ ಕೂಡ ಸರ್ಕಾರದೊಂದಿಗೆ ಮಾತನಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನಿಮ್ಮ ಜೊತೆಗೆ ನಾನಿರ್ತೀನಿ, ಇನ್ನು ಪೋಸ್ಟ್ ಮಾರ್ಟಮ್ ಮುಗಿಸಿ ಮೃತದೇಹವನ್ನ ತರಿಸಿಕೊಳ್ಳುವಂತೆ ಕುಟುಂಬಸ್ಥರಲ್ಲಿ ಮನವಿ ಮಾಡೋ ಮೂಲಕ ಪ್ರತಿಭಟನೆಯನ್ನ ಕೈಬಿಡಿ ಅನ್ನೋದಾಗಿ ಮನವೊಲಿಸಿದ್ದಾರೆ. ಕೇರ್ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀವಿ, ಮಾರ್ಚೂರಿ ಹತ್ರದಿಂದ. ಸರ್, ಇವಾಗ ನಮಗೆ ನೀವು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ನೋಡಿ, ಮೃತರ ಕುಟುಂಬದವರ ಜೊತೆಗೆ ಶಾಸಕರು ಖುದ್ದಾಗಿ ಮಾತನಾಡಿದ್ದಾರೆ. ಜೊತೆಗೆ ಏನ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದನ್ನ ಕೈ ಬಿಡಿ, ನಿಮ್ಮ ಕುಟುಂಬದ ಜೊತೆಗೆ ನಾನಿದ್ದೀನಿ ಅನ್ನೋದಾಗಿ ಭರವಸೆ ಕೊಟ್ಟಿದ್ದಾರೆ. ಖುದ್ದು 10 ಲಕ್ಷ ಭರವಸೆಯನ್ನ ಶಾಸಕ ಮಂಜುನಾಥ್ ಅವರು ಕೊಡುವಂತ ಭರವಸೆ ಕೊಟ್ಟಿರೋದು. 5 ಲಕ್ಷ ಸರ್ಕಾರದ ಕಡೆಯಿಂದ, ಒಟ್ಟು 15 ಲಕ್ಷ ಮೃತರ ಕುಟುಂಬಸ್ಥರಿಗೆ ಪರಿಹಾರವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸೋದಾಗಿನೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಆರ್ಚರಿ ಬಳಿ ಅವರ ಕುಟುಂಬಸ್ಥರಿದ್ರು. ಅದೇ ಸಂದರ್ಭ ಶಾಸಕ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಅವ್ರ ಜೊತೆಗೆ ಮೃತರ ಕುಟುಂಬಸ್ಥರು ಮಾತನಾಡಿದ್ದಾರೆ. ನೀವು ಗಮನಿಸಬಹುದು, ಮೊಬೈಲ್ ಫೋನ್ನಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯ. ಹೀಗೆ ಅಲ್ಲಿಯ ಕುಟುಂಬಸ್ಥರನ್ನ ಮನವೊಲಿಸಿದ್ದಾರೆ.